ಪ್ರಿಯನ ಪಾದದಲ್ಲಿ ದೇವಾದಿ ದೇವನು ದಿನವು ದಿನವು ತಂಗುವ ದೇವಾಲಯ ದೇವಾದಿ ದೇವನು ದಿನವು ದಿನವು ತಂಗುವ ದೇವಾಲಯ ಆತ್ಮನ ಮುದ್ರೆ ನಮ್ಮ ಮೇಲೆ ಉಂಟು ಅತಿಶಯ ಅತಿಶಯವೇ ಆತ್ಮನ ಮುದ್ರೆ ನಮ್ಮ ಮೇಲೆ ಉಂಟು ಅತಿಶಯ ಅತಿಶಯವೇ ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ದೂತರ ಸೈನ್ಯ ಯೇಸು ಬರಲಿರುವ ದೂತರ ಸೈನ್ಯ ಯೇಸು ಬರಲಿರುವ ಮಾತ್ರದಲ್ಲಿ ಮಾತಾಡು ಹೊಂದಿ ಮಹಿಮೆಯ ಕಾಣುವೆವು ಕ್ಷಣ ಮಾತ್ರದಲ್ಲಿ ಮಾತಾಡು ಹೊಂದಿ ಮಹಿಮೆಯ ಕಾಣುವೆವು ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಸರ್ವಶಕ್ತ ಯೇಸು ಜೀವದಾರಿ ಯೇಸು ಎಂದೆಂದು ಜಯ ನೀಡುವ ಸರ್ವಶಕ್ತ ಎಂದು ಜಯ ನೀಡುವ ಒಮ್ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣ ಬಾ ಮನಸ್ಸಿನಿಂದ ಹೊಸನ ಹಾಡಿ ಊರಿಗೆಲ್ಲ ಸಾರೋಣ ಬಾ ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಕೊಂಡಾಟ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಿ ಆನಂದ ಆನಂದವೇ ಪ್ರಿಯನ ಪಾದದಲ್ಲಿ. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಹಾಗೂ ಅವರ ಕುಟುಂಬದವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಹಿರಿಯ ಬೋಧಕರಂತ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರು ಬೇರೆ ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಇರುವುದರಿಂದ ಈ ಸಮಯವನ್ನ ನಾನು ತೆಗೆದುಕೊಳ್ಳಬೇಕಾಗಿ ಬಂದಿದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಪಾಠ ಭಾಗ್ಯಕ್ಕೆ ನಾವು ಹೋಗೋಣ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನಾದ ಸ್ವಾಮಿ, ನಿನ್ನ ಕೃಪೆ ನಮ್ಮ ಮೇಲಿರಲಿ. ನಿನ್ನ ವಾಕ್ಯದ ಬಳಿಗೆ ಬಂದಿದ್ದೇವೆ. ಈ ದಿನದ ಸಂದೇಶವನ್ನು, ಈ ದಿನದ ಮಹತ್ವವನ್ನ, ಈ ಪಾಠದ ಮಹತ್ವವನ್ನು ಅರಿಯುವಂತೆ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿ ಪ್ರತಿಯೊಂದು ಮಾತುಗಳನ್ನು ನಿನ್ನ ಮೇಲೆ ಸ್ವಾಮಿ ನೀನೇ ನಮ್ಮನ್ನು ನಡೆಸಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ಕಳೆದ ವಾರದಿಂದ ವಿಶೇಷವಾಗಿ ಯೇಸುವನ್ನ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರು ನಮ್ಮನ್ನು ನಡೆಸ್ಕೊಂತ ಬಂದಿದ್ದಾರೆ. ವಾಕ್ಯಗಳನ್ನ ತಿಳಿಸುತ್ತಾ ಬಂದಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಇವತ್ತಿನ ಪಾಠ ಬುಧವಾರ ಪರಲೋಕದಿಂದ ಬಂದ ಜ್ಞಾನ, ಲೋಕದಿಂದ ಬಂದ ಜ್ಞಾನ ಎಂಬುದಾಗಿ. ಪರಲೋಕದಿಂದ ಬಂದ ಜ್ಞಾನ, ಪರಲೋಕದಿಂದ ಬಂದ ಜ್ಞಾನ ಎಂಬುದಾಗಿ ಹೇಳುವಾಗ ಸತ್ಯವೇದ ಮಾತ್ರ ಈ ವಿಷಯವನ್ನ ನಮ್ಮ ಗಮನಕ್ಕೆ ತರುವಂತದ್ದಾಗಿದೆ. ಇಲ್ಲಿ ಇನ್ನೊಂದು ಜ್ಞಾನ ಇದೆ, ಅದು ಲೌಕಿಕವಾದಂತ ಜ್ಞಾನ ಅನ್ನುವಂಥ ವಿಚಾರವನ್ನ ಸತ್ಯವೇದದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಪರಲೋಕದಿಂದ ಬಂದ ಜ್ಞಾನಕ್ಕೂ ಇಹಲೋಕ ಸಂಬಂಧವಾದಂತ ಜ್ಞಾನಕ್ಕೂ
ಮತ್ತು ಜ್ಞಾನಕ್ಕಿಂತ ಎಷ್ಟೋ ಪಾಲು ಸತ್ಯವಾದದ್ದು ಮತ್ತು ಇಹಲೋಕದ ಜ್ಞಾನವು ಸತ್ಯವಾಗಿ ಕಂಡರೂ ಅದು ಮಿಥ್ಯವಾದದ್ದು ಎಂಬುದನ್ನು, ಸುಳ್ಳಾದದ್ದು ಎಂಬುದನ್ನ ಸತ್ಯವೇದವು ನಮಗೆ ತಿಳಿಸುವಂತದ್ದಾಗಿದೆ. ಈ ಜ್ಞಾನ ಸರ್ವಸಾಮಾನ್ಯವಾಗಿ ಅನೇಕ ಸಾರಿ ಉತ್ತಮವಾಗಿ ಮಾತಾಡುವುದನ್ನ, ಕೆಲವು ಸಾರಿ ಪ್ರಚೋದಿಸುವಂತ ಮಾತುಗಳನ್ನ, ಒಂದು ಮನಸ್ಸಿಗೆ ಸಂತೋಷ ಕೊಡುವಂತ ಮಾತುಗಳನ್ನ ಹಾಡುವಾಗ ಸತ್ಯ, ಕೆಲವು ಸಾರಿ ಅನುಭವಗಳಿಂದ ವಾಸ್ತವಗಳನ್ನ ತಿಳಿಸುವಾಗ ಸಮಸ್ಯೆಗಳನ್ನ ಎದುರಿಸಿ ವಿವರಣೆ ಮಾಡೋದು ನಡೆಯುವುದು, ಆದ್ರೂ ಅದು ಸತ್ಯವಲ್ಲ. ಅದರ ಮೇಲೆ ಆತುಕೊಂಡು ಹೋದರೆ ಅಂತ್ಯದಲ್ಲಿ ದೊಡ್ಡ ಒಂದು ಅಪಾಯವಿದೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದೇವರ ಜ್ಞಾನ ಪರಲೋಕದಿಂದ ಬರುವಂತದ್ದು. ಮಾನವನಿಗೆ ರಕ್ಷಣೆಯನ್ನು, ಮಾನವನಿಗೆ ನಿತ್ಯ ಜೀವವನ್ನು, ಮಾನವನ ಬದುಕಿಗೆ ಸುರಕ್ಷತೆಯನ್ನು ಒದಗಿಸಿಕೊಡುವಂಥದ್ದು ಪರಲೋಕದಿಂದ ಬಂದ ಜ್ಞಾನದಿಂದ ಮಾತ್ರ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ದೇವರ ಪ್ರೇರಣೆಯಿಂದ ಬರೆಯಲ್ಪಟ್ಟುವುದಾಗಿರುವುದರಿಂದ ಪರಿಶುದ್ಧವಾದಂತ ದೇವರ ವಾಕ್ಯವು ಪ್ರತಿಯೊಂದು ಮಾತುಗಳು, ದೇವರ ಪ್ರತಿಯೊಂದು ಮಾತುಗಳು ಸತ್ಯವೇದದಲ್ಲಿ ಬರೆದಿರುವುದರಿಂದ ದೇವರ ಮಾತುಗಳು ಖಚಿತವಾಗಿ ನೆರವೇರುವಂತವುಗಳು, ನಿಶ್ಚಯವಾಗಿ ಜಯವನ್ನು, ಸಫಲವನ್ನು ತಂದುಕೊಡುವಂತವುಗಳು ಆಗಿವೆ. ಇದನ್ನ ಸತ್ಯವೇದವನ್ನ ಓದಿ ಅದರ ಬಲದಿಂದ ಬದುಕುವಂತವರಿಗೆ ಮಾತ್ರ ಇದನ್ನ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಮತ್ತು ಆ ವಾಕ್ಯದ ಮೇಲೆ ಪೂರ್ಣವಾದ ವಿಶ್ವಾಸವನ್ನು ಇರುವುದಕ್ಕೆ ಸಾಧ್ಯ. ಆದ್ರೆ ಇಂದು ಅನೇಕರಲ್ಲಿ ಸತ್ಯವೇದವನ್ನು ಓದಿದ್ರು ಕೂಡ ದೇವರ ವಾಕ್ಯದ ಮೇಲೆ ವಿಶ್ವಾಸ ಬಿಡುವುದಕ್ಕಿಂತ ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳ ಮೇಲೆ, ಈ ಲೋಕದ ಅನುಭವಗಳ ಮೇಲೆ, ಈ ಲೋಕದ ಕೆಲವೊಂದು ಆಧಾರಗಳ ಮೇಲೆ ನಂಬಿಕೆ ಇಟ್ಟು ಕಾರ್ಯಗಳನ್ನು ಮಾಡುವಂತವರಾಗಿರ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಮಾನವನ ಜೀವಿತಕ್ಕೆ ದೊಡ್ಡ ಅಪಾಯವನ್ನು ತರುತ್ತದೆ ಮತ್ತು ಹೇಗೆ ದೇವರ ವಾಕ್ಯಗಳನ್ನ ನಂಬುದು ಎಂದು ನಮಗೆ, ನಮ್ಮ ಜೀವಿತಕ್ಕೆ ದೋಖವನ್ನ ಮಾಡದೆ ನಮಗೆ ಸದಾ ಕಾಲ ನಮ್ಮನ್ನ ಕಾಪಾಡುತ್ತಾ ನಮಗೆ ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕಿಂತ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತನು. ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಅವನು ಇನ್ನು ಘಟ್ಟ ಹಿಡಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನ ಎದುರಿಗೆ ಬಂದು ತರವಾಯಿತೆಂದು
ಅವನು ಅವರನ್ನು ಕೇಳಿದಾಗ ಅವರು ನೆನ್ನೆ ಅಂದರು. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತು. ಎಲ್ಲರೂ ಆತನನ್ನ ನಂಬಿದರು. ಅವನ ಮನೆಯವರೆಲ್ಲರೂ ಆತನನ್ನ ನಂಬಿದರು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಈ ಎರಡನೆಯ ಸೂಚಕ ಕಾರ್ಯವಾಯಿತು. ಒಂದು ಸತ್ಯವಾಗಿ ನಡೆದಂತ ಘಟನೆ. ಆ ಒಂದು ಕಾರಣ ಊರಿನಲ್ಲಿ ಅದ್ಭುತ ಕಾರ್ಯಗಳು, ಮದುವೆಯ ಸಂಬಂಧ ಆದಂತ ನೀರನ್ನು ದ್ರಾಕ್ಷಾರಸದಂತ ಜನರು ಅಲ್ಲಿದ್ದರು. ಈಗ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಪ್ರಧಾನ ಆ ಗ್ರಾಮಕ್ಕೆ, ಆ ಒಂದು ಅಸ್ವಸ್ಥತೆ ಬರ್ತದೆ, ಕಾಯಿಲೆ ಬರ್ತದೆ, ಅದು ವಾಸಿ ಆಗುದಿಲ್ಲ. ಅವನು ಸಾಯುವಂತ ಮಟ್ಟಕ್ಕೆ ಹೋಗ್ಬಿಡ್ತಾನೆ. ಸೊ ಅಂದ್ರೆ ಆ ಮಟ್ಟಕ್ಕೆ ಹೋಗ್ತಾನೆ ಅಂತ ಹೇಳುವಾಗ ಯಾವುದೇ ಔಷಧಿ ಆಗಲಿ ಅಥವಾ ವೈದ್ಯರಿಂದ ಆಗಲಿ ಯಾವ ಸ್ವಸ್ಥತೆ ಆಗದೆ ಹೋದಾಗ, ವಾಸಿ ಆಗದೆ ಹೋದಾಗ, ಅಥವಾ ಆರೋಗ್ಯದಲ್ಲಿ ಬದಲಾವಣೆಗಳು ಅಭಿವೃದ್ಧಿ ಕಾಣದೆ ಹೋದಾಗ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ನಿಧಾನವಾದಂತ ಒಂದು ಸ್ಥಿತಿಗೆ ಹೋಗ್ತಾ ಇರುವಾಗ ಸಾಮಾನ್ಯವಾಗಿ ಅರ್ಥ ಆಗ್ತಾರೆ. ಊಟ ಬಿಡ್ತಾರೆ, ನೀರು ಬಿಡ್ತಾರೆ, ಇದು ನಡೆದಾಡಕ್ಕಾಗೋದಿಲ್ಲ, ಸುಸ್ತಾಗ್ತದೆ, ಮನದಲ್ಲಿ ಮಲ್ಕೊಳ್ತಾರೆ. ಆವಾಗ ಏನು ಮಾಡಕ್ಕಾಗದೆ ಹೋದ, ಏನೇನೋ ಪ್ರಯತ್ನಗಳು ಮಾಡೋರು ಯಾವುದು ಸಫಲ ಆಗದೆ ಹೋದಾಗ, ಕಾರ್ಯ ಮಾಡಿದಾಗ ಮನುಷ್ಯನು ಆ ತೀರ್ಮಾನಕ್ಕೆ ಬಂದ್ಬಿಡ್ತಾನೆ, ಮುಗೀತು, ಇನ್ನೇನು ಬದುಕೋದಿಲ್ಲ. ಈಗ ಈ ವ್ಯಕ್ತಿ ಒಂದು ವಿಷಯವನ್ನ ನಂಬ್ತಾನೆ. ಅದೇನಂತಂದ್ರೆ ಯೇಸು ಕ್ರಿಸ್ತನ ಬಳಿಗೆ ಹೋದ್ರೆ ನಿಶ್ಚಯವಾಗಿ ನನ್ನ ಮಗನು ಬದುಕ್ತಾನೆ ಎಂಬುದು. ಅವನು ಬಂದು ಯೇಸು ಕ್ರಿಸ್ತನ ಬಳಿಗೆ ಬಂದು ತನ್ನ ಈ ಪರಿಸ್ಥಿತಿಯನ್ನ ಹೇಳ್ಕೊತಾನೆ. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕಿಂತ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಇಲ್ಲಿ ಯೇಸು ಕ್ರಿಸ್ತನ ಮಹತ್ವನ ಮೇಲೆ ಆದಂತ ನಂಬಿಕೆ, ಇದ್ದಂತ ನಂಬಿಕೆ. ಎಂತ ಪರಿಸ್ಥಿತಿಯಲ್ಲಿ ಇದ್ದಾನೆ? ಯೇಸು ಕ್ರಿಸ್ತನು ಅಂದ್ರೆ ತನ್ನ ಮಗನು ಸಾಯುವುದು ನಿಶ್ಚಯ ಎಂಬುದಾಗಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಈಗ ಕ್ರಿಸ್ತನ ಬಳಿಗೆ ಬಂದಿದ್ದಾನೆ, ಯೇಸು ಗುಣ ಹೊಂತಾನೆ ಅನ್ನುವಂತ ವಿಶ್ವಾಸದಿಂದ ಅವನು ಬಂದಿದ್ದಾನೆ. ಈಗ ಯೇಸು ಸ್ವಾಮಿ ಆತನ ಕರೆದ ತಕ್ಷಣ ಆತನು ಹೋಗುವುದಿಲ್ಲ, ಬದಲಾಗಿ ಒಂದು ಮಾತು ಹೇಳ್ತಾನೆ, ನಿನ್ನ ಮಗನು ಸಾಯುವುದಿಲ್ಲ, ಬದುಕ್ತಾನೆ, ಹೋಗು. ಬಹಳ ಸುಲಭವಾಗಿ ಯೇಸು ಸ್ವಾಮಿ ಮಾತನ್ನ ಹೇಳ್ತಾರೆ. ಆ ಮಾತನ್ನ ಅಷ್ಟೇ ಗಂಭೀರವಾಗಿ ಅವನ ಮನಸ್ಸಿಗೆ ತೆಗೆದುಕೊಂಡು ಏನು ಯೋಚನೆ ಮಾಡಿದ್ರೆ ಅವನು ತನ್ನ ಮನೆಗೆ ಹೋಗ್ತಾನೆ. ಅವನ ದಾರಿಯಲ್ಲಿ ಹೋಗ್ತಾ ಇರುವಾಗಲೇ ಅವನ ಮನೆಯಿಂದ ಆಳುಗಳು ಬರ್ತಾರೆ. ಬಂದು ಅವನಿಗೆ ಹೇಳ್ತಾರೆ, ನಿನ್ನ ಮಗನು ಬದುಕಿಕೊಂಡನು. ಅಂದ್ರೆ ನೋಡ್ರಿ, ಈಗ ಆತನು ಬದುಕೊಂಡಿರುವುದನ್ನು ತೀರ್ಮಾನಿಸಿ ಖಚಿತಪಡಿಸಿಕೊಂಡು ಆತನ ತಂದೆಗೆ ಬಂದು ತಿಳಿಸ್ತಾರೆ. ಅಂದ್ರೆ ಆ ಕ್ಷಣವೇ ಅಲ್ಲಿ ಅಂತ ಒಂದು ಬದಲಾವಣೆ ಆಗಿದೆ, ಒಂದು ಮಾರ್ಪಾಟಾಗಿದೆ, ಒಂದು ಅದ್ಭುತ ಆಗಿದೆ. ಹಾಸಿಗೆ ಹಿಡಿದಂತ ವ್ಯಕ್ತಿ ಎದ್ದು ಊಟ ಮಾಡಿ ಸಂತೋಷವಾಗಿ ಉಂಡು ತಿಂದು ಸಮಾಧಾನದಿಂದ ಎದ್ದು ನಡೆಯುವಂತ ಸ್ಥಿತಿಗತಿಗಳನ್ನ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ತಕ್ಷಣವೇ ಈ ಬದಲಾವಣೆ ಮನುಷ್ಯನನ್ನ ಇನ್ನು ಇವನಿಗೇನು ಆಗೋದಿಲ್ಲ ಅನ್ನುವಂತ ಸಂತೋಷದಿಂದ ಈ ಸುದ್ದಿಯನ್ನು ತಿಳಿಸೋದಕ್ಕೆ ಆ ಪ್ರಧಾನನನ್ನ ಹುಡುಕಿಕೊಂಡು ಬರ್ತಾರೆ. ಈಗ ದಾರಿಯಲ್ಲಿ ಒಂದು ದಿವಸ ಆಗಿದೆ ಈ ಮಾತನ್ನ ಹೇಳಿ, ದಾರಿಯಲ್ಲಿ ಅವನನ್ನ ಸಂಧಿಸ್ತಾರೆ. ಸಂಧಿಸಿ ಹೇಳ್ತಾರೆ, ನಿನ್ನ ಮಗನು
ಬದುಕಿಕೊಂಡನು. ಆಗ ಅವನು ಕೇಳ್ತಾನೆ, ಯಾವಾಗ ಇದಾಯ್ತು, ಎಷ್ಟೊತ್ತಿಗಾಯ್ತು? ಕರೆಕ್ಟ್ ಆಗಿ ಯೇಸು ಸ್ವಾಮಿ ಯಾವ ಗಳಿಗೆಯಲ್ಲಿ ಈ ಮಾತನ್ನ ಹೇಳಿದ್ನೋ ಅದೇ ಗಳಿಗೆಯಲ್ಲಿ ಆತನಿಗೆ ಸ್ವಸ್ಥವಾಯಿತು ಎಂಬುದಾಗಿ ಆತನ ಗ್ರಹಿಸ್ತಾರೆ. ನಿನ್ನ ಮಗನು ಬದುಕಿಕೊಂಡನು ಅಂದರು. ಎಷ್ಟು ಗಂಟೆಗೆ ಅವನ ರೋಗವು ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರು ನಿನ್ನೆ ಮಧ್ಯಾಹ್ನದ 1 ಗಂಟೆಗೆ ಜ್ವರವು ಅವನನ್ನು ಬಿಟ್ಟಿತ್ತು ಎಂದರು. 1 ಗಂಟೆಗೆ ಕರೆಕ್ಟ್ ಆಗಿ ಆ ಮಗನಿಗೆ ಜ್ವರ ಕಾಯಿಲೆ ಬಿಟ್ಟು ಹೋಯಿತು. ಅವನು ಎದ್ದು ಕೂತ್ಕೊಳ್ತಾನೆ, ಊಟ ಮಾಡ್ತಾನೆ, ನಗ್ತಾನೆ, ಸಂತೋಷ ಪಡ್ತಾನೆ. ಇದು ಆತನು ಬದುಕಿಕೊಳ್ಳುವುದು ಖಚಿತವಾಗಿ ಅದನ್ನ ಸಂಪೂರ್ಣವಾಗಿ ವಿಶ್ವಾಸದಿಂದ ನಂಬಿ ಆ ಖುಷಿಯನ್ನ ತಡ್ಕೊಳ್ಳಾರ್ದೆ ಆತನ ಬಳಿ ಹೋಗ್ತಾನೆ. ಹೇಳ್ತಾನೆ, ಎಷ್ಟು ಗಂಟೆಗೆ ಆಯ್ತು? ಆತನು ಯೇಸು ಕ್ರಿಸ್ತನ ಮಾತು ಎಷ್ಟು ನಿಶ್ಚಯವಾಗಿ ನೆರವೇರಿದೆ ಎಂಬುದನ್ನ ತನ್ನ ಮನಸ್ಸಿಗೆ ತಾನು ಮತ್ತೊಮ್ಮೆ ಗ್ರಹಿಸಿಕೊಳ್ಳುವುದಕ್ಕೋಸ್ಕರ, ಕರ್ತನ ಮಾತಿನಿಂದಲೇ ಇದಾಯ್ತು ಎಂಬುದನ್ನ ತಿಳ್ಕೊಳ್ಳುವುದಕ್ಕೋಸ್ಕರ ಅವರನ್ನ ಕೇಳ್ತಾನೆ, ಬೇರೆ ಏನಾರು ಆಯ್ತಾ? ಆಗ ಕರೆಕ್ಟ್ 1 ಗಂಟೆಗೆ ಯೇಸು ಸ್ವಾಮಿಯನ್ನ ಇದನ್ನು ಸಂಧಿಸಿ ಯೇಸು ಸ್ವಾಮಿ ಆ ಮಾತನ್ನ ಹೇಳುವಂತ ಸಮಯದಲ್ಲಿ 1 ಗಂಟೆ ಆಗಿರ್ತಾರೆ. ಇದನ್ನ ಆತನು ನೋಡ್ಕೊಂಡಿರ್ತಾನೆ, ಗಮನಿಸಿರ್ತಾನೆ. ಅದೇ ಸಮಯಕ್ಕೆ ಆ ಮಗನು ಸ್ವಸ್ಥವಾಗಿದ್ದಾನೆ. ದೇವರ ಮಾತುಗಳಲ್ಲಿ ಅಷ್ಟೊಂದು ಮಹತ್ವವಾದಂತ ಶಕ್ತಿ, ಬಲ ಇದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸಾಯು ಆಗಿದ್ದಂತ ವ್ಯಕ್ತಿ ಬದುಕಿಕೊಳ್ತಾನೆ, ಎದ್ದು ಕೂತ್ಕೊಳ್ತಾನೆ, ಸಂತೋಷ ಪಡ್ತಾನೆ, ಉತ್ಸಾಹ ಪಡ್ತಾನೆ. ಇದು ಅದ್ಭುತವಾಗ್ತದೆ. ದೇವರ ಮಾತುಗಳು ಎಷ್ಟು ನಿಶ್ಚಯ ಮತ್ತು ಎಷ್ಟು ಖಚಿತ ಎಂಬುದನ್ನ ಈ ಘಟನೆಯಿಂದ ನಾವು ತಿಳಿದುಕೊಳ್ಳಬೇಕಾಗಿದೆ. ಸತ್ಯವೇದದಲ್ಲಿ ಅನೇಕ ಘಟನೆಗಳು ದೇವರ ವಾಕ್ಯಗಳನ್ನ ನಾವು ನಿಶ್ಚಯವಾಗಿ ನಂಬಿಕೊಳ್ಳಲು, ಗ್ರಹಿಸಿಕೊಳ್ಳಲು ಮತ್ತು ಅವುಗಳನ್ನ ಅನುಸರಿಸಲು ನಮಗೆ ಉತ್ತೇಜನವನ್ನ ನೀಡುವಂತದ್ದಾಗಿದೆ. ಈ ನಂಬಿಕೆ ಯಾವುದರ ಮೇಲೆ ಇರ್ತೇವೆ ಅದರ ಮೇಲೆ ಆತುಕೊಂಡಿದೆ. ಈ ಲೋಕದ ಜ್ಞಾನದ ಮೇಲೆ ಆತುಕೊಂಡು ಅವೆಲ್ಲ ವಿಫಲವಾದಾಗ ಪರಲೋಕದಿಂದ ಬಂದಂತ ಜೀವದ ರೊಟ್ಟಿಯಾದಂತ ಒಳ್ಳೆ ಕುರುಬನಾದಂತ, ನಾನೇ ಸತ್ಯವು ಜೀವವು ಮಾರ್ಗವು ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನ ಮಾತುಗಳ ಮೇಲೆ, ಆತನ ಬಾಯಿಂದ ಬಂದಂತ ಜ್ಞಾನದ ಮಾತುಗಳಿಂದ ನಂಬಿಕೆ ಇಟ್ಟು ಇಂಥ ಒಂದು ಕಾರ್ಯವನ್ನ, ಅದ್ಭುತವನ್ನ ಆ ತಂದೆ ತನ್ನ ಜೀವಮಾನದಲ್ಲಿ ಅನುಭವಿಸಿದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಮತ್ತಾಯ ಬರೆದಂತ ಸುವಾರ್ತೆಯಲ್ಲಿ ಈ ಮಾತನ್ನ ನಾವು ನೋಡ್ತೇವೆ. 5ನೇ ಅಧ್ಯಾಯ 17ನೇ ವಚನದಿಂದ, ಮೋಸೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಿಕೊಳ್ಳಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗಡುಸಾದರೂ ಅಳಿದು ಹೋಗದು. ಇದು ದೇವರ ವಾಕ್ಯದ ಪರವಾಗಿ ಕ್ರಿಸ್ತನು ಹೇಳಿರ್ತಕ್ಕಂಥ ಮಾತುಗಳು. 66 ಪುಸ್ತಕಗಳು ಸತ್ಯವೇದದಲ್ಲಿ ಬರೆದಿರುವಂತಹ ದೇವರ ಪ್ರತಿಯೊಂದು ಮಾತುಗಳ ವಿಷಯದಲ್ಲಿ ಕ್ರಿಸ್ತನು ಕೊಟ್ಟಂತ ಸಾಕ್ಷಿ. ದೇವರ ಬಾಯಿಂದ ಬಂದಂತ ಮಾತುಗಳನ್ನ ಈ ಭೂಮಿ ಮೇಲೆ ಎಷ್ಟು ಖಚಿತವಾಗಿ ನೆರವೇರ್ತದೆ ಎಂಬುದನ್ನ ಆತನು ಖುದ್ದು ಪ್ರತಿಯೊಬ್ಬ ಮಾನವನಿಗೂ ಸತ್ಯವನ್ನ ತಿಳಿಸುವಂತವನಾಗಿದ್ದ. ದೇವರ ಪರಲೋಕದಿಂದ ಬಂದಂತ ಆ ಮಾತುಗಳು ದೇವರ ಜ್ಞಾನದಿಂದ ಬಂದಂತವುಗಳು. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿ, ಅದರ ಮೇಲೆ ನಂಬಿಕೆ ಇಡಬೇಕಾಗಿ, ಅದರ ಮೇಲೆ ವಿಶ್ವಾಸ ಇಡಬೇಕು. ಜ್ಞಾನ
ಅದು ನಮ್ಮನ್ನು ಉಪದೇಶಿಸುವುದಕ್ಕೂ ಖಂಡಿಸುವುದಕ್ಕೂ ಸಕಲ ಸತ್ಕಾರ್ಯಗಳಿಗೆ ನಮ್ಮನ್ನು ಸನ್ನದ್ಧರನ್ನಾಗಿ ಮಾಡುವುದಕ್ಕಾಗಿ ದೇವರು ಕೊಟ್ಟಿದ್ದಾರೆ. ದೇವರ ವಾಕ್ಯಗಳ ಮುಖಾಂತರ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಾಗ ನಮ್ಮ ಜೀವಿತದಲ್ಲಿ ಎಂದೂ ಕೂಡ ನಿಷ್ಫಲವನ್ನ ನಾವು ಹೊಂದುವುದಿಲ್ಲ, ಅಪಜಯವನ್ನ ಅನುಭವಿಸುವುದಿಲ್ಲ. ಮತ್ತು ನಮ್ಮ ಜೀವಿತದಲ್ಲಿ ಯಾವತ್ತೂ ನಮಗೆ ಆಶಾಭಂಗವಾಗುವುದು. ಯೇಸು ಸ್ವಾಮಿ ಮಾತುಗಳನ್ನು ಹೇಳಿದ್ದಾನೆ, ನನ್ನನ್ನು ನಂಬಿದವನು ಎಂದು ಆಶಾಭಂಗವಾಗುವುದಿಲ್ಲ. ನನ್ನನ್ನು ನಂಬಿದ ಅಂತ ಹೇಳುವಾಗ ಆತನ ಮಾತುಗಳನ್ನ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆ ವಾಕ್ಯವನ್ನು ಹೇಳಿದಾಗ ಆದಿಕಾಂಡ 1ನೇ ಅಧ್ಯಾಯದಿಂದ ಪ್ರಕಟಣೆ 22ನೇ ಕೊನೆಯ ವಚನದವರೆಗೂ ಕ್ರಿಸ್ತನ ಬಾಯಿಯಿಂದ ಬಂದ ಮಾತುಗಳು ಮತ್ತು ಪರಲೋಕದ ಜ್ಞಾನ. ಸತ್ಯವೇದದ ಬೋಧನೆ ಮಾತ್ರ ಶಾಶ್ವತವಾದದ್ದು, ನಿಶ್ಚಯವಾದದ್ದು, ನಿರಂತರ ಮಾನವನ ಜೀವಿತದಲ್ಲಿ ನೆರವೇರುವುದು. ಯೇಸು ಸ್ವಾಮಿ ಆಕಾಶ ಒಳೆದು ಹೋಗಬಹುದು, ಭೂಮಿಯು ಬಿದ್ದು ಹೋಗಬಹುದು, ಆದ್ರೆ ಧರ್ಮಶಾಸ್ತ್ರವೆಲ್ಲ ನೆರವೇರದ, ದೇವರ ವಾಕ್ಯವು ನೆರವೇರದೆ ಒಂದು ಸೊನ್ನೆ ಆದ್ರೂ ಕೂಡ ಅಳೆದು ಹೋಗದು ಎಂಬುದಾಗಿ ಅದನ್ನು ಹೇಳುವಂತನಾಗಿದ್ದಾನೆ. ಅನೇಕರು ಈ ಭೂಮಿ ಮೇಲೆ ಇರುವಂತ ಕಾರ್ಯಗಳ ಮೇಲೆ ನಾವು ಭರವಸೆ ಇರ್ತೇವೆ, ನಂಬಿಕೆ ಇಡ್ತೇವೆ. ಕಷ್ಟ ಕಾಯಿಲೆ ಬಂದಾಗ ಅಲ್ಲಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ಅಲ್ಲಿ ಹೀಗಾಯ್ತು ಇಲ್ಲಿಗಾಯ್ತು ಅಂತ ಹೇಳಿ ಜನರಿಗೆ ಪ್ರಬೋಧನೆ ಮಾಡ್ತಾರೆ, ಪ್ರಚೋದನೆ ಮಾಡ್ತಾರೆ. ಕೆಲವು ಸರಿ ಅದನ್ನ ಬಹಳ ಸುಲಭವಾಗಿ ನಂಬ್ತೀವಿ. ಜನರು ಸೋಲನ್ನು ಅನುಭವಿಸಿ ಆಶಾಭಂಗದಿಂದ ನಿರಾಶೆ ಹೊಂದಿ ನಷ್ಟವನ್ನ, ಅಪಾಯವನ್ನ ಅನುಭವಿಸಿ ಕೊನೆಗೆ ಏನು ಮಾಡಕ್ಕಾಗದೆ ದುಃಖದಿಂದ, ಶಾಶ್ವತವಾದಂತ ದುಃಖವನ್ನ ಹೊತ್ತುಕೊಂಡು ಹಿಂದಕ್ಕೆ ಬರುವಂತರಾಗ್ತಾರೆ. ಲೋಕದ ಕಾರ್ಯಗಳ ಮೇಲೆ, ಲೋಕದ ಜ್ಞಾನದ ಮೇಲೆ ನಂಬಿಕೆ ಇಟ್ಟಾಗ. ಈಗ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಮನುಷ್ಯನು ಟೆಕ್ನಾಲಜಿ ಮೇಲೆ ಬಹಳ ಭರವಸೆ ಇಡ್ತಾ ಇದ್ದಾನೆ. ಟೆಕ್ನಾಲಜಿ ಇದೊಂದು ಜ್ಞಾನ, ತಾಂತ್ರಿಕವಾದಂತ ಜ್ಞಾನ. ಇವತ್ತು ಇಡೀ ಜಗತ್ತೇ ತಾಂತ್ರಿಕ ಜ್ಞಾನದ ಮೇಲೆ ಆಧಾರಗೊಂಡಿದೆ. ಕಂಪ್ಯೂಟರ್ ಆಗ್ಲಿ, ಮೊಬೈಲ್ ಆಗ್ಲಿ, ಆಸ್ಪತ್ರೆಗಳಲ್ಲಿ ಆಗ್ಲಿ, ಕಂಪನಿಗಳಲ್ಲಿ ಆಗ್ಲಿ, ಇಂಡಸ್ಟ್ರಿಗಳಲ್ಲಿ ಆಗಲಿ ಇವತ್ತು ತಂತ್ರಜ್ಞಾನದ ಮುಖಾಂತರವಾಗಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಆದರೆ ಒಂದಲ್ಲ ಒಂದು ಸಮಯದಲ್ಲಿ ಅದು ಖಂಡಿತವಾಗಿ ಕೈ ಕೊಡ್ತದೆ, ನಿಷ್ಫಲ ಆಗ್ತದೆ, ಸೋಲನ್ನು ಅನುಭವಿಸ್ತದೆ, ಮಾನವನ ಜೀವಿತದಲ್ಲಿ ಕಂಟಕವಾಗ್ತದೆ. ಸಂಪೂರ್ಣವಾಗಿ ಲೌಕಿಕ ಜ್ಞಾನದ ಮೇಲೆ ಹಾಕೊಳ್ಳುವಾಗ ವೋಲ್ವೋ ಕಂಪನಿ ಒಂದು ಕಾರನ್ನ ಬಿಡುಗಡೆ ಮಾಡಿದೆ. ಹೇಗೆ ಅಂತಂದ್ರೆ, ಆ ಕಾರು ಆಕ್ಸಿಡೆಂಟ್ ಆದ್ರೂ ಕೂಡ ಅದ್ರೊಳಗಿರೋರ್ಗೆ ಏನು ಆಗಲ್ಲ. ಅವರು ಒಂದು ಸಣ್ಣ ತೊಂದರೆ ಆದ್ರೂ ಕೂಡ ಪಾರಾಗ್ಬೋದು. ಹಿಂಗ್ ಬಿದ್ರು, ಹೊಡೆದ್ರು, ಹಿಂದ್ ಬಂದು ಹೊಡೆದ್ರು, ಮೇಲಿಂದ ಏನಾದ್ರು ಬಿದ್ರು, ಅದ್ರ ಮೇಲೆ ನಂಬಿಕೆ ಇಟ್ಟು ಒಬ್ಬ ವ್ಯಕ್ತಿ, ಸಾಮಾನ್ಯವಾಗಿ ಎಲ್ಲರೂ ದುಡ್ಡಿರೋರು ಸುರಕ್ಷತೆಗಾಗಿ ಅಂತ ಎಷ್ಟಾದ್ರೂ ಕೂಡ ಖರ್ಚು ಮಾಡಿ ತೆಗೆದುಕೊಳ್ತಾರೆ. ರೀಸೆಂಟ್ ಆಗಿ ಮೊನ್ನೆ ನೆಲಮಂಗಲದ ಬಳಿಯಲ್ಲಿ ಅಂಥದ್ದೇ ಕಾರು ಅದೇ ರೀತಿಯಾದಂತ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ, ಒಂದು ಜ್ಞಾನವನ್ನ ನಂಬಿ ಬಹಳ ದುಡ್ಡು ಖರ್ಚು ಮಾಡಿ ತೆಗೆದುಕೊಂಡು 4 ತಿಂಗಳಾಗಿ ಕಾರು ಲಕ್ಷ ಗಟ್ಟಲೆ ಭರವಸೆಯಿಂದ ತಾನು, ತನ್ನ ಮನೆಯವರು, ತನ್ನ ಸ್ನೇಹಿತನ ಕೂಡಿಸ್ಕೊಂಡು ಮಹಾರಾಷ್ಟ್ರಕ್ಕೆ, ಬೆಂಗಳೂರಿಂದ ಹೋಗ್ಬೇಕಾಯ್ತು.
ಒಂದು ಸುಮಾರು ಮನೆ ಬಿಟ್ಟು ಒಂದು 4 ಕಿಲೋಮೀಟರ್ ಬಂದಿರಬೇಕು. ಆ ಕಾರನ್ನ ತೆಗೆದುಕೊಂಡದ್ದು ಯಾಕಂತಂದ್ರೆ ಅದು ಆತನ ಕುಟುಂಬವನ್ನ ಸುರಕ್ಷಿತವಾಗಿ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತದೆ, ಇಲ್ಲಿಗಾದ್ರೂ ಕರ್ಕೊಂಡು ಬರ್ತದೆ. ಯಾಕಂತಂದ್ರೆ ಅದನ್ನ ಅಷ್ಟು ಜ್ಞಾನದಿಂದ ನಿರ್ಮಿಸಿದ್ದಾರೆ. ಸೊ ಆ ಟೆಕ್ನಾಲಜಿ ಮೇಲೆ ಅದು ಜ್ಞಾನದಿಂದ ಆ ಒಂದು ಭರವಸೆಯಿಂದ ಅದನ್ನ ಕೊಂಡ್ಕೊಂಡು ಖುಷಿಯಿಂದ ಮನೆಯಿಂದ ಹೊರಗಡೆ ಹೋಗ್ತದೆ. ಒಂದು 4 ಕಿಲೋಮೀಟರ್ ಮುಂದೆ ಹೋದ ಒಂದು ಆ ಕಾರಿನ ಮೇಲೆ ಬಿತ್ತು. ಯಾವ ಭರವಸೆಯಿಂದ ಜನರು ಯಾವ ಜ್ಞಾನವನ್ನ ನಂಬಿ ತಮ್ಮ ದುಡ್ಡನ್ನ ಹಣವನ್ನ ಹಾಕಿ ತಮ್ಮ ಭರವಸೆಯನ್ನ ಅದರ ಮೇಲೆ ಇಟ್ಟು ಬಹಳ ನಂಬಿಕೆ ವಿಶ್ವಾಸದಿಂದ ಅವುಗಳ ಮೇಲೆ ಭರವಸೆ ಇಟ್ಟವರಾಗಿ ಪಡೆದುಕೊಂಡು ಅದರ ಮೇಲೆ ವಿಶ್ವಾಸವಾಗಿ ಬದುಕುವಾಗ ಅದನ್ನ ತಪ್ಪಿಸೋದಕ್ಕೆ ಯಾರಿಗೂ ಆಗ್ಲಿಲ್ಲ. ಎಷ್ಟೇ ಜ್ಞಾನದಿಂದ ಮಾಡಿದ್ರು, ಎಷ್ಟೇ ಹಣವನ್ನು ಖರ್ಚು ಮಾಡಿದ್ರು, ಎಷ್ಟೇ ವಿಧವಾದಂತಹ ತಾಂತ್ರಿಕತೆಯಲ್ಲಿ ಸುರಕ್ಷತೆಗಾಗಿ ಅಳವಡಿಸಿದ್ರು, ಮೇಲಿಂದ ಬರುವಂತ ಅಪಾಯವನ್ನ ತಪ್ಪಿಸ್ಕೊಳಕ್ಕಾಗ್ಲಿಲ್ಲ. ಅದರಲ್ಲಿ ಇದ್ದಂತ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರ ತನಕ 6 ಮಂದಿ ಒಬ್ರು ಕೂಡ ಹೊರಗಡೆ ಬರಲಿಲ್ಲ, ಅಲ್ಲೇ ಹಣವಾಗ್ಬಿಟ್ಟು. ಇದು ಲೋಕದ ಜ್ಞಾನ. ಈ ಲೋಕದಲ್ಲಿ ಮನುಷ್ಯನು ತನ್ನ ಸುರಕ್ಷಿತ ಎಂತ ಜ್ಞಾನವನ್ನ ಸಂಪಾದಿಸಿಕೊಂಡ್ರು ಅದು ಆತನನ್ನ ವಿಘ್ನವನ್ನ ನೆಚ್ಚಬೇಡಿ, ಅವನನ್ನು ರಕ್ಷಿಸ್ಲಿಕ್ಕೆ ಸಾಧ್ಯವಿಲ್ಲ. ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ಸ್ನೇಹಿತರ ಮೇಲೆ ಭರವಸೆ ಇಡಬೇಡ್ರಿ. ಈಗ ಲೋಕದ ಯಾವ ಜ್ಞಾನ ಸಂರಕ್ಷಣೆ ಅಪಾಯಗಳಿಂದ ದೂರ ವಾಕ್ಯದ ಮೇಲೆ ಹೆಚ್ಚು ನಂಬಿಕೆ ಇಡುವುದರಿಂದ ಸಿಗುವಂತ ಉನ್ನತವಾದಂತಹ ಆಶೀರ್ವಾದವನ್ನ ಇಲ್ಲಿ ನಮಗೆ ತಿಳಿಸುವಂತನಾಗಿದ್ದಾನೆ. ಅರಮನೆಯ ಪ್ರಧಾನ ಲೋಕದ ಬೆಳಕಾದ ಕ್ರಿಸ್ತನ ಬಳಿಗೆ ಬಂದನು. ಆದರೆ ಅವನು ಯೇಸು ತನ್ನ ಮಗನನ್ನು ಗುಣಪಡಿಸಿದರೆ ಮಾತ್ರ ತಾನು ಆತನನ್ನು ನಂಬುವೆನೆಂದು ಮೊದಲೇ ಮನಸ್ಸಿನಲ್ಲಿ ನಿರ್ಧರಿಸಿ ಬಂದಿದ್ದ. ಅವನ ಆಲೋಚನೆಯು ಈ ಲೋಕದಿಂದ ಬಂದದ್ದಾಗಿತ್ತು. ಇದು ದೇವರಿಗೂ ಹಾಗೂ ಆತನ ವಾಕ್ಯಕ್ಕೂ ತನ್ನದೇ ಆದ ನೀತಿ ನಿಯಮಗಳು ಮತ್ತು ಮಾನದಂಡವನ್ನು ರೂಪಿಸುತ್ತದೆ. ಮನುಷ್ಯರ ಆಲೋಚನೆ ಅವರು ಹೇಗೆ ದೇವರ ವಾಕ್ಯವನ್ನು ಅರ್ಥೈಸುತ್ತಾರೋ ಅದೇ ಅಂತಿಮವೆಂದು ಜನರು ನಿರ್ಧರಿಸುತ್ತಾರೆ. ಅದು ಎಂತಹ ಅಪಾಯಕಾರಿಯಾದ ಬಲೆಯಾಗಿದೆ ಅಲ್ಲವೇ? ಅನೇಕ ಸಾರಿ ಲೌಕಿಕವಾದ ರೀತಿಯಲ್ಲಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡ್ರೆ ಅದು ಅಪಾಯವಾಗ್ತದೆ. ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ದೇವರ ಆತ್ಮನ ಮುಖಾಂತರವಾಗಿ ಸತ್ಯವೇದವನ್ನ ಅರ್ಥ ಮಾಡಿಕೊಂಡಾಗ ಅದು ನಿಜವಾದಂತ ವಾಸ್ತವಕ್ಕೆ ನಡೆಸ್ತದೆ. ಇದು ಇದಕ್ಕೆ ವ್ಯತಿರಿಕ್ತವಾಗಿ ಮೇಲಣಿನಿಂದ ಅಂದರೆ ಪರಲೋಕದಿಂದ ಬಂದ ಆಲೋಚನೆಯು ದೇವರು ಹಾಗೂ ಆತನ ವಾಕ್ಯದಲ್ಲಿ ಮೊದಲು ವಿಶ್ವಾಸವಿಟ್ಟು ನಂಬಿಕೆಯಿಂದ ಪ್ರತಿಕ್ರಿಯಿಸುತ್ತದೆ. ಯೋಹಾನ್ ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 48ನೇ ವಚನವನ್ನ ನಾವು ನೋಡೋಣ. ಅಲ್ಲಿ ದೇವರ ವಾಕ್ಯದಲ್ಲಿ ಈಗಾಗಲೇ ನಾವು ಓದಿದ್ದೇವೆ. ಇನ್ನೊಂದು ಸಾರಿ ಅಲ್ಲಿ ನಡೆದಂತ ಘಟನೆಯನ್ನ ಈ ವಾಕ್ಯವನ್ನು ನಿಮಗೆ ಮತ್ತೆ ತಿಳಿಸುವಂತದ್ದಾಗಿದೆ. 48ನೇ ವಚನ, ನೀನು ಇಳಿದು ಬಂದು ನಿನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕಿಂತ ಮುಂಚೆ
ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಅವನು ಕೇವಲ ಮಾನುಷ ಜ್ಞಾನದಿಂದ ನನ್ನನ್ನು ನಂಬಿರಬಹುದು ಎಂಬುದಾಗಿ ದೇವರು ಅವನಿಗೆ ಪ್ರಶ್ನೆ ಹಾಕ್ತಾರೆ. ಬೇರೆ ಅದ್ಭುತ ಕಾರ್ಯಗಳನ್ನ ಮಾತ್ರ ನಂಬ್ತೀರಿ, ಆದ್ರೆ ನಿಜವಾದಂತ ದೇವರ ಶಕ್ತಿ ಮೇಲೆ ನೀವು ನಂಬಿಕೆ ಇಡು. ಹೇಳ್ತೀನಿ, ಇಲ್ಲ ಸ್ವಾಮಿ, ನಾನು ಸಂಪೂರ್ಣವಾಗಿ ನಿನ್ನ ಮೇಲೆ ವಿಶ್ವಾಸವಿಟ್ಟಿದ್ದೇನೆ. ನೀನೇ ಬಂದು ನನ್ನ ಮಗನನ್ನ ಮುಟ್ಟಿದ್ರೆ ಅವನು ವಾಸಿ ಆಗ್ತಾನೆ. ಸ್ವಾಮಿ ಆತನ ಮನಸ್ಸನ್ನ ತಿಳಿದವನಾಗಿ ಆತನಿಗೆ ತನ್ನಲ್ಲಿರುವಂತ ಅದ್ಭುತವಾದಂತ ಜ್ಞಾನದಿಂದ ಆತನ ಮಗನಿಗೆ ಸ್ವಸ್ಥವಾಗುವಾಗೆ ತನ್ನ ಅಪಾರವಾದಂತ ಕೃಪೆಯನ್ನ ಒದಗಿಸಿಕೊಡ್ತಾನೆ. ನೀನು ಹೋಗು, ನಿನ್ನ ಮಗನು ಸ್ವಸ್ಥನಾಗ್ತಾನೆ. ಆ ಒಂದು ಮಾತು ದೇವರ ವಾಕ್ಯದ ಮೇಲೆ ಭರವಸವಿಟ್ಟು ಆತನು ಹೋಗ್ತಾನೆ. ಆತನು ಅದ್ಭುತವನ್ನ ಕಾಣ್ತಾನೆ. ಆಗಬಹುದಾದಂತ ದುರಂತದಿಂದ, ಅಪಾಯದಿಂದ ಆತನು ತಪ್ಪಿಸಿಕೊಳ್ತಾನೆ. ದೇವರ ವಾಕ್ಯದ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಕೃಪೆಯನ್ನ ಆತನು ಹೊಂದುತ್ತಾನೆ. ಇಲ್ಲ ನಾವು ನೋಡ್ತೇವೆ, ಸತ್ಯವೇದವನ್ನು ನಾವು ದೇವರ ವಾಕ್ಯವನ್ನು ನಂಬಿಕೆಯಿಂದ ಅಂಗೀಕರಿಸಿದಲ್ಲಿ ಅದು ಸ್ವತಃ ತಾನೇ ಅರ್ಥ ವಿವರಣೆ ನೀಡುತ್ತದೆ. ಈ ಕಾಲದ ತತ್ವ ಸಿದ್ಧಾಂತದಿಂದ ನಾವು ಸತ್ಯವೇದವನ್ನು ಗ್ರಹಿಸಿಕೊಳ್ಳಲಾಗದು. ಮಾನವ ಅಭಿಪ್ರಾಯಗಳು ದೇವರ ವಾಕ್ಯಕ್ಕೆ ಅಡಿಯಾಳಾಗಿ ಇರಬೇಕು ಹೊರತು ಸತ್ಯವೇದ ಇವತ್ತು ಜನರು ಅನೇಕ ತತ್ವಗಳನ್ನ ನಂಬಿ ಬದುಕ್ತಾರೆ. ವಿಶೇಷವಾಗಿ ಇತರ ಪುರಾಣಗಳು ಸಹ ಇಲ್ಲಿ ಹೀಗಿತ್ತು, ಹಾಗಿತ್ತು, ಅದಾಯ್ತು, ಇದಾಯ್ತು ಅಂತ ಪುರಾಣ ಕಥೆಗಳನ್ನ ಹೇಳ್ತಾರೆ. ಇದು ಲಕ್ಷ ಲಕ್ಷ ಗಟ್ಟಲೆ ವರ್ಷಗಳ ಹಿಂದೆ ನಡೆದದ್ದು ಅಂತ ಪುರಾಣಗಳಲ್ಲಿ ಬರೆದಿದೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ಸತ್ಯವೇದ ಹೇಳ್ತದೆ ಕೇವಲ 6 ವರ್ಷಗಳು ಮಾತ್ರ ಮಾನವನ ಸೃಷ್ಟಿಯಿಂದ ಇಲ್ಲಿ ತನಕ ನೆರವೇರುವಂಥದ್ದು. ಪರಲೋಕದ ಜ್ಞಾನವು ಖಚಿತಪಡಿಸ್ತದೆ. ಇದನ್ನ ಮನುಷ್ಯನು ನಂಬಲಿಕ್ಕೆ ಹೋಗೋದಿಲ್ಲ. ಬದಲಾಗಿ ವಿಜ್ಞಾನಿಗಳು 50,000 ವರ್ಷಗಳ, ಲಕ್ಷ ವರ್ಷಗಳ ಹಿಂದೆ ಇದು ಇತ್ತು, ಈ ಜೀವಿ ಇತ್ತು, ಈ ಪ್ರಾಣಿ ಇತ್ತು, ಈಗ ಇಲ್ಲ, ಅನೇಕ ಸಂಗತಿಗಳನ್ನ ಯಾವುದೋ ಆಧಾರಗಳನ್ನ ತಂದು ಮಾನವರಿಗೆ ವಿವರಿಸ್ತಾರೆ, ಅದನ್ನ ನಂಬ್ತಾರೆ. ಇವತ್ತು ಜನರು ಸೋತು ಹೋಗಿ ವಿಶ್ವಾಸವಿಟ್ಟು ಅದರ ಮೇಲೆ ಭರವಸೆ ಬಿಟ್ಟು ತಮ್ಮ ದಿನನಿತ್ಯದ ಕಾರ್ಯಗಳನ್ನ ಆತುಕೊಂಡು ಬದುಕುವಂತವರಾಗಿದ್ದಾರೆ. ಪ್ರಿಯರೇ, ಭೂಮಿಯು ಅದರಲ್ಲಿರ್ತಕ್ಕಂಥ ಸಮಸ್ತವು ಅಳಿದು ಹೋಗುವಂಥದ್ದಾಗಿದೆ. ಹಾಗೆಯೇ ಲೋಕದ ಜ್ಞಾನವೂ ಕೂಡ ಅಳಿದು ಹೋಗ್ತದೆ. ಆದರೆ ಪರಲೋಕದ ಜ್ಞಾನವು ಎಂದು ಅಳಿದು ಹೋಗುತ್ತದೆ. ಅದು ನಿರಂತರಕ್ಕೂ ನಿತ್ಯತ್ವಕ್ಕೂ ಇರುವಂತ ಸತ್ಯವಾಗಿದೆ. ಆದುದರಿಂದಲೇ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನು ದೇವರ ಬಾಯಿಂದ ಬಂದಂತ ಸತ್ಯವೇದದಲ್ಲಿರುವಂತ ದೇವರ ವಾಕ್ಯವನ್ನ ನಂಬಬೇಕಾಗಿದೆ. ಯೇಸು ಸ್ವಾಮಿಯ ಮಾತುಗಳನ್ನು ನಾವು ನಂಬಬೇಕಾದಲ್ಲಿ ಸತ್ಯವೇದದ ವಾಕ್ಯಗಳನ್ನು ನಾವು ನಂಬಲೇಬೇಕು. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಎಂದು ಯೇಸು ಹೇಳುತ್ತಾನೆ. ದೇವರ ವಾಕ್ಯದ ಮೇಲೆ ನಾವು ಆತುಕೊಂಡಾಗ ಪರಲೋಕದ ಜ್ಞಾನದ ಬಲದಿಂದ ಉನ್ನತವಾದಂತ ವಾಸ್ತವವನ್ನ, ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಲು ದೇವರು ನಮಗೆ ಬಲವನ್ನ, ಶಕ್ತಿಯನ್ನ ಕೊಡುವಂತವನಾಗಿದ್ದಾನೆ. ನನ್ನನ್ನು ಲಕ್ಷ್ಯ ಮಾಡದೆ, ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತು. ಅದೇ ಕಡೆ ದಿನದಲ್ಲಿ ಅವರಿಗೆ ತೀರ್ಪಾಗುವುದು. ಯಾಕಂದ್ರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳಿಸಿಕೊಟ್ಟ ತಂದೆಯೇ ನೀನು ಇಂಥದ್ದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ ಎಂದು ಕ್ರಿಸ್ತನು ಹೇಳಿದ್ದಾನೆ. ಯೋಹಾನ ಸುವಾರ್ತೆ 12 ಅಧ್ಯಾಯ 48-49. ಸತ್ಯವೇದದಲ್ಲಿ ಕ್ರಿಸ್ತನು ಮತ್ತು ಈ ಸತ್ಯವೇದವನ್ನ ಬರೆದಂತ
ಪ್ರತಿಯೊಬ್ಬ ಪ್ರವಾದಿಗಳು ದೇವರ ಬಾಯಿಂದ ಬಂದಂತ ಮಾತುಗಳನ್ನೇ ಬರೆದವರಾಗಿದ್ದಾರೆ. ಇದು ಸತ್ಯ. ಇದು ಸತ್ಯ ಎಂಬುದಾಗಿ ನಾವು ನಂಬಿದ್ರೆ ಮಾತ್ರ ಅದರ ಉನ್ನತವಾದಂತಹ ಪ್ರತಿಫಲವನ್ನ ನಾವು ಅನುಭವಿಸಲಿಕ್ಕೂ ಪಡ್ಕೊಳ್ಳೋದಕ್ಕೂ ಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ಕ್ರಿಸ್ತನು ಈ ಭೂಮಿ ಮೇಲೆ ತಾನಿದ್ದಾಗ ಜನರಿಗೆ ಬೋಧನೆ ಮಾಡುವಾಗ ಅದನ್ನು ವ್ಯಕ್ತಪಡಿಸ್ತಾನೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ದೇವರ ರಕ್ಷಣೆಯ ಯೋಜನೆಯಲ್ಲಿ ಪರಲೋಕದಿಂದ ಬಂದಂತ ಜ್ಞಾನದಿಂದ ಮಾತ್ರ ಸುರಕ್ಷತೆ ಇದೆ, ಬಿಡುಗಡೆ ಇದೆ, ಜಯವಿದೆ. ಅದನ್ನು ಬಿಟ್ಟು ಈಗ ಲೋಕದ ಇತರ ತತ್ವ ಸಿದ್ಧಾಂತಗಳಿಗೆ ಆಗಲಿ ವಿಜ್ಞಾನಗಳಿಗೆ ಆಗಲಿ ಹೆಚ್ಚು ಮಹತ್ವ ಕೊಟ್ಟು ಮಾರು ಹೋದರೆ ಮರಳ ಆದರೆ ಶಾಶ್ವತವಾದಂತ ಭಂಗ, ಆಸಾಭಂಗವನ್ನ ಎದುರಿಸಬೇಕಾಗ್ತದೆ. ಈ ಲೋಕದಲ್ಲಿ ಮಾನವನ ರಕ್ಷಣೆಗಾಗಿ ದೇವರು ಕಲ್ಪಿಸಿರುವಂತಹ ಯೋಜನೆ ಸತ್ಯವೇದ. ಸತ್ಯವೇದದಲ್ಲಿರುವಂತಹ ಪ್ರತಿಯೊಂದು ಮಾತುಗಳು ಪ್ರತಿಯೊಬ್ಬ ಮನುಷ್ಯನಿಗೂ ದಾರಿದೀಪವಾಗಿದೆ. ದಾವೀದನು ಬರುತ್ತಾನೆ, ನಿನ್ನ ವಾಕ್ಯಗಳು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು. ಪರಲೋಕದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಮಾಡಿ ಸುರಕ್ಷಿತವಾಗಿ ಜೀವವನ್ನು ಹೊಂದುವುದಕ್ಕೂ ಕೂಡ ನಮ್ಮನ್ನು ನಡೆಸುವಂತದ್ದಾಗಿ. ದೇವರ ಮಾತನ್ನು ಕೇಳುವುದೆಂದರೆ ನಿಷ್ಕ್ರಿಯವಾಗಿ ಯಾವುದೇ ವಿಷಯವನ್ನು ಆಲಿಸುವಂತದ್ದಲ್ಲ. ಇದು ದೇವರ ಚಿತ್ತವನ್ನು ನೆರವೇರಿಸುವುದನ್ನು ಸಹ ಒಳಗೊಂಡಿದೆ. ಒಂದ್ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡೋದಲ್ಲ. ಅದು ನಮ್ಮ ಜೀವಿತಕ್ಕೆ ಬಂದಾಗ ದೇವರ ವಾಕ್ಯದ ಪ್ರಕಾರವಾಗಿ ನಡ್ಕೊಂಡಾಗ ಅದು ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯ. ಅನೇಕ ಸಾರಿ ನಾವು ನಂಬ್ತೇವೆ, ಆದ್ರೆ ಅದರಂತೆ ನಡ್ಕೊಳ್ಳೋದಿಲ್ಲ. ತಾತ್ಸಾರ ಮಾಡ್ತೇವೆ ಅಥವಾ ಅದರ ಬಗ್ಗೆ ಬೆಲೆ ಕೊಡೋದು, ಗೌರವಿಸುವುದಿಲ್ಲ ಅಥವಾ ಮರೆತು ಬಿಡ್ತೇವೆ. ಹೀಗಾಗಿ ನಂಬಿದಂತ ವಿಷಯಗಳಿಗೆ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವುದಿಲ್ಲ. ಇದರಿಂದ ನಾವು ದೇವರ ಜ್ಞಾನವನ್ನು ಅವಮಾನಿಸ್ತೇವೆ. ಇರ್ತಕ್ಕಂಥ ಸಮಸ್ತವು ಸೃಷ್ಟಿಯಾಯಿತು ಅಂತ ಉನ್ನತವಾದಂತ ದೇವರ ಮಹಿಮತೆಸವುಳ್ಳ ದೇವರ ವಾಕ್ಯವನ್ನು ನಾವು ಕಡೆಗಣಿಸಿದರೆ ಏನಾಗಬಹುದು, ಅದನ್ನೇ ಈ ಪಾಠದಲ್ಲಿ ನಾವು ಕಲಿಯುವಂತರಾಗಿದೆ. ಕೆಲವು ಸಾರಿ ನಾವು ಕಡೆಗಣಿಸ್ತೇವೆ. ಕಡೆಗಣಿಸುವುದರಿಂದ ಆಗುವಂತ ಅಪಾಯ, ದೇವರ ಕೃಪೆಯನ್ನು ನಾವು ಕಳ್ಕೊಳ್ತೇವೆ. ಆತನ ವಾಕ್ಯವನ್ನು ಕೇಳೋದಕ್ಕೆ ನಾವು ಕೊಡುವ, ದೇವರ ಚಿತ್ತವನ್ನು ಅನುಸರಿಸಿ ನಡೆಯುವುದು ಆತನ ವಾಕ್ಯವನ್ನು ಕೇಳೋದಕ್ಕೆ ನಾವು ಕೊಡುವ ಕ್ರಿಯಾತ್ಮಕವಾದ ಉತ್ತರವಾಗಿದೆ. ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವುದಂದ್ರೆ ಸಮಯದಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸ ಆ ಪ್ರಧಾನ ದೇವತೆ ತನ್ನ ಜೀವಿತದಲ್ಲಿ ದೇವರ ಮಾತಿಗೆ ವಿಧೇಯನಾದನು, ಅದನ್ನ ಕ್ರಿಯೆ ರೂಪದಲ್ಲಿ ತೋರಿಸಿದ. ಒಂದೇ ಮಾತು, ನಿನ್ನ ಮಗನು ಸ್ವಸ್ಥ ಆಗ್ತಾನೆ, ಹೋಗು. ಅವನು ವಾದ ಮಾಡಲಿಲ್ಲ, ದೇವರನ್ನ ಪೀಡಿಸ್ಲಿಲ್ಲ, ಇನ್ನೊಂದು ಮಾತು ಹೇಳಲಿಲ್ಲ. ಆ ಒಂದು ಮಾತಿಗೆ ಅವನು ಹಿಂತಿರುಗಿ ತನ್ನ ಮನೆ ಕಡೆಗೆ ದಾರಿ ನೋಡಿ. ಎಂತ ಬಲವುಳ್ಳಂತ ನಂಬಿಕೆ, ಎಷ್ಟೊಂದು ದೃಢವಾದಂತ ವಿಶ್ವಾಸ. ಇಂಥದ್ದನ್ನೇ ತಾನೇ ದೇವರ ಮಕ್ಕಳಿಂದ ದೇವರು ಬಯಸುವಂತ ಪರಿಸ್ಥಿತಿಗಳು, ಸಂದರ್ಭಗಳು ಕೈಮೀರಿದಾಗ, ಈಗ ಲೋಕದ ಯಾವುದೇ ಜ್ಞಾನವು ನಮಗೆ ಸಹಾಯಕ್ಕೆ ಬರದೆ ಹೋದಾಗ ನಮಗಿರುವಂತ ಒಂದೇ ಒಂದು ಮಾರ್ಗ, ಆಶ್ರಯ ದೇವರ ವಾಕ್ಯ. ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ವಿಷಯಗಳನ್ನ ನಂಬುವಂಥದ್ದು, ದೇವರ ವಾಕ್ಯಗಳಲ್ಲಿ ನಮಗೆ ಹೀಗೆ ಮಾಡು ಅಂತ ಹೇಳುವಾಗ ಅದನ್ನ ಮಾಡುವಂಥದ್ದು.
ಹೀಗೆ ನಡಿ ಅಂತ ಹೇಳುವಾಗ ಹಾಗೆ ನಡೆಯುವಂಥದ್ದು. ದೇವರ ವಾಕ್ಯಗಳು ನಮಗೆ ಬೋಧಿಸುವಾಗ ಇದನ್ನ ಮಾಡು ಎಂಬುದಾಗಿ ಹೇಳುವಾಗ ಅದನ್ನ ಮಾಡುವುದರ ಮುಖಾಂತರವಾಗಿ ನಂಬಿಕೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಪ್ರಿಯರೇ, ನಾವು ಅದನ್ನ ಮಾಡೋದು ಬಿಟ್ಟು ಲೋಕದ ಮೇಲೆ ಆತುಕೊಂಡು ಲೋಕದವರ ಮಾತುಗಳಿಗೆ ಬೆಲೆ ಕೊಟ್ಟು ದೇವರ ವಾಕ್ಯಗಳನ್ನ ತಿರಸ್ಕಾರ ಮಾಡುವಾಗ ದೇವರನ್ನು ಅವಮಾನಿಸ್ತೇವೆ, ದೇವರನ್ನ ಗೌರವಿಸ್ತೇವೆ. ಹೀಗಿರುವುದರಿಂದ ನಿಶ್ಚಯವಾಗಿ ಸೋಲು, ಅಪಜಯ, ನೋವು, ದುಃಖ, ಸಂಕಟಗಳನ್ನ ಎದುರಿಸಬೇಕಾಗ್ತದೆ. ದೇವರ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೇ, ನಾನೇ ಕಲ್ಪಿಸಿ ಹೇಳಿದ್ದೇ ಗೊತ್ತಾಗುವುದು ಎಂದು ಪರ್ಣಶಾಲೆಗಳ ಹಬ್ಬದ ಜಾತ್ರೆಯಲ್ಲಿ ದೇವಾಲಯದಲ್ಲಿ ಬೋಧಿಸುತ್ತಾ ಕ್ರಿಸ್ತನು ಹೇಳಿದ್ದಾನೆ. ಯೋಹಾನ ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ 17ನೇ ವಚನ. ದೇವರ ವಾಕ್ಯಗಳು ದೇವರ ಬಾಯಿಂದ ಬಂದಂತ ಮಾತುಗಳೇ ಎಂಬುದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾರು ಗ್ರಹಿಸ್ಕೊಳ್ಳಿಕ್ಕೆ ಸಾಧ್ಯ, ಯಾರು ಅನುಭವಿಸುವುದಕ್ಕೆ ಸಾಧ್ಯ ಎಂಬ ಹೇಳುವಾಗ, ಯಾರು ದೇವರ ವಾಕ್ಯದ ಮೇಲೆ ವಿಶ್ವಾಸವಿಟ್ಟು ಭರವಸೆವಿಟ್ಟು ನಂಬಿಕೆಯಿಂದ ವಿಧೇಯರಾಗಿ ನಡ್ಕೊಳ್ತಾರೆ ಅವರ ಜೀವಿತದಲ್ಲಿ ದೇವರ ವಾಕ್ಯಗಳು ಸತ್ಯವಾದವು, ಭರವಸೆಯುಳ್ಳವುಗಳು, ಭರವಸೆವಿಡಲು ಯೋಗ್ಯವಾದವುಗಳು. ಪ್ರಿಯರೇ, ಈ ಭೂಮಿ ಮೇಲೆ ಎಷ್ಟೋ ದೇವ ಸೇವಕರು ಪ್ರಾಣಕ್ಕೆ ಕೂತು ಬಂದಾಗ ಇಂಥ ಒಂದು ದೃಢವಾದ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ. ಯಾವುದೇ ತತ್ವ ಸಿದ್ಧಾಂತಗಳಿಗಾಗಲಿ, ಜನರ ಒತ್ತಡಕ್ಕಾಗಲಿ, ಇಹಲೋಕದ ಜ್ಞಾನಕ್ಕೆ ಆಗಲಿ, ಅವರು ಮನೆಯಲ್ಲಿ ವೈಯಕ್ತಿಕ ಬದುಕಿನಲ್ಲಿ ಆಗಲಿ, ಕಷ್ಟ ಸಂಕಟ ಹಿಂಸೆಗಳು ಬಂದಾಗಲೇ ಆಗಲಿ, ಯಾವುದೇ ವಿಷಯದಲ್ಲಿ ವಿರೋಧವಾಗಿ ಹೋಗುವಂಥದ್ದು, ಅಪನಂಬಿಕೆಯನ್ನ ತೋರಿಸ್ತಕ್ಕಂಥದ್ದು, ಅವಿಶ್ವಾಸದಿಂದ ನಡ್ಕೊಳ್ತಕ್ಕಂಥದ್ದು, ನಿರಾಕರಿಸ್ತಕ್ಕಂಥ ಆಲೋಚನೆಯನ್ನ ಅವ್ರ ಮನಸ್ಸಿನಲ್ಲಿ ಮಾಡಲೇ ಇಲ್ಲ. ಹಗಲು ರಾತ್ರಿ ದೇವರ ಮೇಲೆ ಭರವಸೆವಿಟ್ಟು, ದೇವರ ವಾಕ್ಯದ ಮೇಲೆ ಭರವಸೆವಿಟ್ಟು, ದೇವರ ಮಾತುಗಳಿಗೆ ಅವರು ವಿಧೇಯರಾದರು. ಬೆಂಕಿ ಗಂಧಕಗಳು ಉರಿಯುತ್ತಿದ್ದರು, ಮರಣವು ತಮ್ಮ ಕಾಲ ಬಳಿಯಲ್ಲೇ ಇದ್ದರು, ಮುಂದೊಂದು ಕ್ಷಣದ ಅಲ್ಲೇಜಿನಲ್ಲಿದ್ರು, ದೇವರ ವಾಕ್ಯದ ಮೇಲೆ ಅವರು ಹಾಕೊಂಡಿದ್ರು. ದೇವರ ಇಟ್ಟಿದವರಾಗಿದ್ರು. ಅದೆಂತ ಭರವಸೆ! ಅವರು ಪ್ರತಿದಿನ ಅದನ್ನ ಅವರು ಅನುಭವಿಸುತ್ತಾ ಹೋದ್ರು. ಹೀಗಿರುವ ಕೊನೆಗಳಿಗೆ ಸೋತು ಹೋಗದ ಹಾಗೆ ದೇವರ ವಾಕ್ಯವು ಅವರನ್ನ ಅಷ್ಟೊಂದು ಬಲಪಡಿಸಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಾಣವನ್ನು ಕೂಡ ಈಡುಕೋರ ಚಿತ್ತವಿಲ್ಲದಿದ್ದರೂ ಅರಸೆ, ನಿನ್ನ ಈ ಮೂರ್ತಿಗೆ ನಾವು ಶರಣಾಗೋದಿಲ್ಲ. ಎಂತ ಅದ್ಭುತವಾದಂತ ವಿಶ್ವಾಸ, ಎಂತ ದೃಢವಾದಂತ ನಂಬಿಕೆ ವ್ಯಕ್ತವಾಗುವಂತ ಸಮಯ, ಆ ಬಲ ಎಲ್ಲಿಂದ ದೊಡ್ಡ ವಿಷಯ. ದೇವರ ಬಲದಿಂದ ಬದುಕುತ್ತಾ ಮುಂದೆ ಸಾಗುವಾಗ ದೇವರು ತನ್ನ ಆತ್ಮನ ಬಲದಿಂದ ಆ ಘಟ್ಟದಲ್ಲಿ ನಾವು ಸೋಲದ ಹಾಗೆ, ನಾವು ಜಯಶಾಲಿಗಳಾಗುವ ಹಾಗೆ
ದೇವರು ನಮಗೆ ಶಕ್ತಿಯನ್ನು ಬಲವನ್ನು ಕೊಡ್ತಾರೆ. ದೇವರ ಚಿತ್ತಕ್ಕೆ ವಿಧೇಯರಾಗುವ ಸಣ್ಣ ಸಣ್ಣ ವಿಷಯಗಳಲ್ಲಿ ಸಹ ನಾವು ವಿಧೇಯರಾಗಬೇಕಾಗ್ತದೆ. ಅದನ್ನೇ ಸ್ವಾಮಿ ಹೇಳುವುದು, ಸಣ್ಣ ಸಣ್ಣ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ದೇವರ ರಾಜ್ಯದಲ್ಲಿ ದೊಡ್ಡವನ್ನ ಎನಿಸ್ಕೊಳ್ತಾರೆ. ದೇವರ ವಾಕ್ಯದ ಮೇಲೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಸಹ ನಾವು ಆತುಕೊಂಡು ನಮ್ಮ ಜೀವಿತದ ಪ್ರತಿಯೊಂದು ಸಣ್ಣ ಸಣ್ಣ ಕಾರ್ಯಗಳಲ್ಲಿಯೂ ಸಹ ದೇವರ ವಾಕ್ಯದ ಆಧಾರದಿಂದ ನಂಬಿಕೆಯನ್ನ ವ್ಯಕ್ತಪಡಿಸಿ ಈ ಭೂಮಿ ಮೇಲೆ ನಾವು ಬದುಕುವಾಗ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸುವುದಕ್ಕೆ ಶಕ್ತರಾಗ್ತೇವೆ. ಆ ಶಕ್ತಿಯನ್ನ ದೇವರ ಜ್ಞಾನದಿಂದ ನಾವು ಪಡ್ಕೊಳ್ತೇವೆ. ಅಂತ್ಯದಲ್ಲಿ ಯಾರು ಕೂಡ ಯಾರಿಂದಲೂ ಬಗೆಹರಿಸಲಾಗದಂತ ತಪ್ಪಿಸಲಾಗದಂತ ಭಾರ ನಮ್ಮ ಮೇಲೆ ಬಿದ್ದಾಗ ಅದನ್ನು ಕೂಡ ಎದುರಿಸುವಂತ ಶಕ್ತಿಯನ್ನ ನಾವು ಪಡ್ಕೊಳ್ತೇವೆ. ಪ್ರಿಯರೇ, ದೇವರ ವಾಕ್ಯಕ್ಕೆ ಅಷ್ಟು ಬಲ ಇದೆ, ಅಷ್ಟು ಶಕ್ತಿ ಇದೆ. ಅನುಸರಿಸಿ ಅದರಂತೆ ನಡೆಯುವುದು ಆತನ ಮೇಲೆ ನಮಗಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿದಂತೆ. ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯುವುದು ಅಂತಂದ್ರೆ ಸುಮ್ಮನೆ ಆಗುತ್ತೆ. ಅದು ಆ ಜ್ಞಾನವನ್ನ ನಾವು ಭರವಸೆ ಇಟ್ಟು ನಂಬಿಕೆ ಇಟ್ಟು ಅದನ್ನ ಅನುಸರಿಸಿ ನಡೀಬೇಕಾದ್ರೆ ದೇವ್ರ ಮೇಲೆ ನಮ್ಮ ಪ್ರೀತಿ ಇರಬೇಕು. ಪ್ರೀತಿ ಇದ್ದಾಗ ಮಾತ್ರ ಅವುಗಳನ್ನ ನಮ್ಮ ಹೃದಯಕ್ಕೆ ತೆಗೆದುಕೊಳ್ತೇವೆ. ದೇವರನ್ನ ಪ್ರೀತಿಸಿದಷ್ಟೇ ದೇವರ ವಾಕ್ಯಗಳನ್ನು ನಾವು ಪ್ರೀತಿಸಬೇಕಾಗ್ತದೆ. ದೇವರ ವಾಕ್ಯಗಳನ್ನ ಪ್ರೀತಿಸಿದಾಗ ಅದರಲ್ಲಿರ್ತಕ್ಕಂಥ ಬಲವನ್ನ, ಶಕ್ತಿಯನ್ನ, ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡಿ. ಯಾರಾದರೂ ನನ್ನನ್ನು ಅವನನ್ನು ನನ್ನ ತಂದೆಯು ಪ್ರೀತಿಸುವನು ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿ ಸುವಾರ್ತೆ ಅದನ್ನ ಪ್ರಿಯರೇ, ಲೋಕದ ತತ್ವ ಜ್ಞಾನ ವಿಜ್ಞಾನಗಳ ಮೇಲೆ ಆಧಾರವಾಗಿ ಭರವಸೆ ಬದುಕುವುದಕ್ಕೆ ದೇವರ ತಂದೆಯು ಇಬ್ರು ಬಂದು ಅವನ ಬಳಿಯಲ್ಲಿ ಬೀಡಾರ ಮಾಡ್ಕೊಳ್ತೇವೆ. ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಪರಾತ್ಪರನನ್ನ ಮೊರೆ ಹೊತ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ ನಮ್ಮನ್ನ ಸುರಕ್ಷಿತವಾಗಿ ಇಡಲು, ನಮ್ಮನ್ನು ಸುರಕ್ಷತೆಯಲ್ಲಿ ನಡೆಸಲು ಮತ್ತು ನಮ್ಮ ಭವಿಷ್ಯದಲ್ಲಿ ಆ ಸುರಕ್ಷತೆಯ ಮಾತ್ರ. ಆದುದರಿಂದ ಈ ಪಾಠಗಳನ್ನ ಕಲಿಯುವಂತ ಪ್ರತಿಯೊಬ್ಬರಿಗೂ ಯೋಹಾನನು ಲೋಕದ ಮೇಲಾಗಲಿ ಅದರ ಕಾರ್ಯಗಳ ಮೇಲೆ ಭರವಸೆ, ಪರಲೋಕವನ್ನು ಅದರಲ್ಲಿರ್ತಕ್ಕಂಥ ಪರಲೋಕವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಂತ ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತ ದೇವರ ಮೇಲೆಯೂ ಆತನ ವಾಕ್ಯದ ಮೇಲೆಯೂ ಆತನ ಜ್ಞಾನದ ಮೇಲೆಯೂ ಭರವಸೆ ಬಿಟ್ಟು ಬದುಕಬೇಕೆಂಬುದಾಗಿ ಈ ಪಾಠದ ಮುಖಾಂತರವಾಗಿ ಯೋಹಾನನು ನಮಗೆ ತಿಳಿಸುವಂತ. ಈ ಪಾಠವನ್ನ ಕಲಿಯುವಂತ ನಾನು ಮತ್ತು ನೀವು ದೇವರ ವಾಕ್ಯದ ಮೇಲೆ ಭರವಸೆಯಲ್ಲಿ ಮಾಡುವಂತಹ ಅದ್ಭುತವಾದ ಕಾರ್ಯಗಳನ್ನು ಅನುಭವಿಸುವುದಕ್ಕೂ, ಗ್ರಹಿಸಿಕೊಳ್ಳುವುದಕ್ಕೂ ಮತ್ತು ಆತನಿಗೆ ಸಾಕ್ಷಿಯಾಗಿ ಜೀವಿಸುವುದಕ್ಕೂ ಶುದ್ಧಾತ್ಮ ದೇವರು ನಮ್ಮನ್ನ ಬಲ ಮಾಡಲಿ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಪರಲೋಕದ ಜ್ಞಾನವನ್ನು ಆಶ್ರಯಿಸಿ ಪರಲೋಕದ ತಂದೆಯಾದ ದೇವರ ಚಿತ್ತಕ್ಕೆ ವಿಧೇಯರಾಗಿ ಆತನನ್ನು ಗಣಪಡಿಸುವುದರ ಮುಖಾಂತರವಾಗಿ ಈ ಭೂಮಿ ಮೇಲೆ ಆತ ದೇವರಿಗೆ ಪಾಠ ಮಾಡ್ತಾರೆ. ಈ ಪಾಠದ ವಿಷಯದಲ್ಲಿ ಇನ್ನು ಹೆಚ್ಚಿನ ಸಂಗತಿಗಳನ್ನು ತಿಳಿದುಕೊಳ್ಳಲು ಪ್ರಶ್ನೆಗಳಿದ್ದರೆ, ಸಂಶಯಗಳಿದ್ದರೆ ಅಥವಾ ತಿಳಿಸಬೇಕಾದಂತ ಸಂಗತಿಗಳಿದ್ದರೆ ಹಂಚಿಕೊಳ್ಳುವುದಕ್ಕೆ ಸಮಯ ನಿಮ್ಮದು. ಈ ಸಮಯದಲ್ಲಿ ಅದನ್ನು ಹಂಚಿಕೊಳ್ಳಬೇಕೆಂಬುದಾಗಿ ನಾನು ಕೇಳ್ಬೋದು. ಓಕೆ, ನೆಲವಾದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಎಲ್ಲರೂ ಸಂತೋಷದ ಒಂದು ಮೂಡಲ್ಲಿ ಇದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯಗಳು
ಇದೇ ರೀತಿ ದಿನನಿತ್ಯವೂ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ದೇವರ ವಾಕ್ಯದ ಬಲದಿಂದ ನಮಗೆ ದಯಪಾಲಿಸಿ ಆತನ ಭಯಭಕ್ತಿಯಲ್ಲಿ ದಿನನಿತ್ಯವೂ ಆತನ ಆರಾಧನೆಯಲ್ಲಿ ಕಾಲ ಕಳೆಯುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಇವತ್ತಿನ ಪ್ರಾರ್ಥನೆಯನ್ನ ಸಹೋದರಿ ವರಲಕ್ಷ್ಮಿ ಅವರು ಮಾಡ್ಬೋದಾ? ಮಾಡ್ತೀನಿ ಸರ್. ವಿಜ್ಞಾಪನೆಗಳೇನಾದ್ರೂ ತಿಳಿಸ್ಬೇಕೆಂದ ಕೇಳ್ಕೊಳ್ತೇನೆ. ಬೋಧಕರೇ ನಮಸ್ಕಾರ. ಹೇಳಿ. ಮೋಹನ್ ಅಂತ ಹೇಳಿದ್ನಲ್ಲ ನಿನ್ನೆ, ಮೋಹನ್ ಆರೋಗ್ಯಕ್ಕಾಗಿ ಮೋಹನ್ ಅವರು. ಮತ್ತೆ ನಮ್ಮ ಫ್ರೆಂಡ್ ಹೊನ್ನೂರಪ್ಪ ಫ್ಯಾಮಿಲಿಗಾಗಿ, ಆನಂದ್ ಫ್ಯಾಮಿಲಿಗಾಗಿ ನಮಗೆ ಇನ್ನೊಂದ್ಸರಿ ಹೇಳಿ ಅವ್ರ ಹೆಸರು. ಮೋಹನ್. ಓಕೆ, ಮೋಹನ್. ಮತ್ತೆ ಇನ್ನೊಬ್ರ ಹೆಸರು ಹೇಳಿ. ಹೊನ್ನೂರಪ್ಪ. ಆನಂದ್ ನಮಗೆ ಹೊನ್ನೂರಪ್ಪ. ಆನಂದ್ ಫ್ಯಾಮಿಲಿಗೆ. ಓಕೆ, ಸಹೋದರಿ ವರಲಕ್ಷ್ಮಿ ಅವರು ಪ್ರಾರ್ಥನೆ ಮಾಡ್ತಾರೆ. ಸಹೋದರಿ ರೂತ್ಗೋಸ್ಕರ, ರಾಜೇಶ್ವರಿಗೋಸ್ಕರ ಹಾಗೂ ಮೇಘನ ಅವ್ರಿಗೋಸ್ಕರ, ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಹೊನ್ನೂರಪ್ಪ ಮತ್ತು ಇನ್ನೊಬ್ಬ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ವರಲಕ್ಷ್ಮಿ ಅವರು. ನಂತರ ಹಿರಿಯ ಬೋಧಕರಾದಂತ ಪಾಸ್ಟರ್ ಸಾಲಮನ್ ರವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂದಾಗಿ ಕೇಳ್ಕೊಳ್ತಾರೆ. ಪ್ರಾರ್ಥನೆ ಮಾಡಿ. ಶುದ್ಧನು ಮಹಾಪರಿಶುದ್ಧನು ಮಹೋನ್ನತ ಸ್ವರ್ಗೀಯ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೋಟಾನು ಕೋಟಿ ಸ್ತೋತ್ರ ಸ್ವಾಮಿ. ಭೂ ಪರಲೋಕದ ಒಡೆಯನೇ, ಸೃಷ್ಟಿಗೆ ಮೂಲ ಕಾರಣನೇ, ನಿಮಗೆ ಕೋಟಾನು ಕೋಟಿ ಸ್ತೋತ್ರಪ್ಪ. ದೇವರೇ, ನಮ್ಮನ್ನ ಬೆಳಗಿನ ಜಾವದಿಂದ ಇಲ್ಲಿವರೆಗೂ ಸುರಕ್ಷಿತವಾಗಿ ನಮ್ಮನ್ನ ನಡೆಸಿದಕ್ಕಾಗಿ ಕೋಟಾನು ಕೋಟಿ ಸ್ತೋತ್ರಪ್ಪ. ಯಾವುದೇ ಸೈತಾನ್ ಶೋಧನೆಗಳು ಸ್ವಾಮಿ ನಮ್ಮನ್ನ ಮುಟ್ಟಿದ ದೇವರೇ, ನಿನ್ನ ಭಯಭಕ್ತಿಯಲ್ಲಿ ನಿನ್ನ ಮಾರ್ಗದಲ್ಲಿ ನಡೆದು ದೇವರೇ, ಈ ದಿನವೆಲ್ಲ ನಾವು ನಿಮಗೆ ಮಹಿಮೆ ತರುವ ರೀತಿಯಲ್ಲಿ ನಮ್ಮನ್ನ ನಡೆಸಿದ್ದಕ್ಕಾಗಿ ಕೋಟಾನು ಕೋಟಿ ಸ್ತೋತ್ರಪ್ಪ. ದೇವರೇ, ಈ ಲೋಕವನ್ನ ನೋಡುವಾಗ ಸ್ವಾಮಿ, ಇನ್ನ ಎಷ್ಟೋ ಜನರು ನಿಮ್ಮನ್ನು ಹರಿದೇ ಇರುವಂತವ್ರೆಲ್ಲರೂ ಸ್ವಾಮಿ ನಿಮ್ಮನ್ನ ಅರ್ಥಕೊಂಡು ದೇವರೇ, ನಿನ್ನ ವಾಕ್ಯದಲ್ಲಿ ಬಲಗೊಂಡು ನಿಮ್ಮನ್ನ ಎದುರು ನೋಡುವ ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸು. ನಿಮ್ಮ ಚಿತ್ತದ ಮೇರೆಗೆ ನಮ್ಮನ್ನ ಈ ಒಂದು ಅವಕಾಶಗಳನ್ನ ನಮ್ಗೆ ದಯಪಾಲಿಸಿದೀಯಪ್ಪ. ನಿನ್ಗೆ ಕೋಟಾನು ಕೋಟಿ ಸ್ತೋತ್ರಪ್ಪ. ನಮ್ಮನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ದೇವರೇ, ಯಾವುದೇ ಕೇಡು ಗಂಡಾಂತರಗಳು ನಮ್ಮನ್ನು ಮುಟ್ಟದಿದ್ದಂಗೆ ಕಾಯ್ದು ಕಾಪಾಡಿದಂತ ದೇವರೇ, ನಿನ್ಗೆ ಕೋಟಾನು ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ಇಲ್ಲಿ ಕೂಟದಲ್ಲಿ ನಿಮ್ಮ ಬೋಧಕರನ್ನ ನಿಮ್ಮ ಪಾದಕೊಪ್ಸಿ ಬೇಡುವಾಗ ಸ್ವಾಮಿ, ಅವರು ಕೊಡುವಂತ ವಾಕ್ಯಗಳನ್ನ ಸ್ವಾಮಿ ನಾವು ಅರ್ಥಕೊಂಡು ದೇವರೇ, ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಡದೆ ಅದನ್ನ ಸ್ವಾಮಿ ನಾವು ಹೃದಯದಲ್ಲಿ ಇಟ್ಟುಕೊಂಡು ನಿಮ್ಮನ್ನು ಎದುರು ನೋಡುವ ಮಕ್ಕಳಾಗಿ ನಮ್ಮನ್ನ ಬಲಪಡಿಸು, ಸ್ಥಿರಪಡಿಸಪ್ಪ. ಇನ್ನು ಎಷ್ಟೋ ಜನರು ಕೂಟದಲ್ಲಿ ಭಾಗಿಯಾಗಿಲ್ಲ ಸ್ವಾಮಿ. ದೇವರೇ, ಬೆಳಗಿನ ಜಾವದಲ್ಲಿ ಎಲ್ಲರೂ ನಿನ್ನ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ನಿಮಗೆ ಮಹಿಮೆ ತರುವ ರೀತಿಯಲ್ಲಿ ಘನಪಡಿಸು, ಸ್ಥಿರಪಡಿಸಪ್ಪ. ದೇವರೇ, ಈ ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಸ್ವಾಮಿ, ನಾವು ಪಾಪಿಗಳು ಎಂದು ಹೇಳಿ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನ ಕೇಳದೇ ಇರಬೇಡ ಸ್ವಾಮಿ. ದೇವರೇ, ಯಾರ್ಯಾರು ನಿಮ್ಗೆ ಮೊರೆ ಇಟ್ಟಿದ್ದಾರೆ ಸ್ವಾಮಿ, ಅವರೆಲ್ಲರನ್ನು ಆಶೀರ್ವದಿಸು, ಬಲಪಡಿಸಪ್ಪ. ದೇವರೇ, ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ಅವರಲ್ಲಿರುವ ಒಂದು ಬಲಹೀನತೆಯನ್ನು ತೆಗೆದಾಕು, ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸು, ಆಶೀರ್ವದಿಸು, ಬಲಪಡಿಸು. ಆ ಮಗಳು ನಿನಗೆ ಸಾಕ್ಷಿ ಹೇಳುವ ಮಗಳಾಗಿ ನಿನ್ನ ಸೇವೆಗಾಗಿ ಬಳಸಿಕೊ ದೇವ್ರೆ. ಮೇಘನ ನನ್ನ ಮಗಳನ್ನ ನಿಮ್ ಪಾದಕ್ಕೊಪ್ಸಿ ಬೇಡುವಾಗ ಸ್ವಾಮಿ, ಆ ಮಗಳನ್ನ ಆಶೀರ್ವದಿಸು, ಬಲಪಡಿಸು. ಆ ಮಗಳಿಗಿರುವ ಬಲಹೀನತೆಯನ್ನು ತೆಗೆದುಹಾಕು ದೇವ್ರೆ. ಆ ಮಗಳು ಸ್ವಾಮಿ, ಅವರ ಕುಟುಂಬ ಸತ್ಯದ ಒಂದು ದಾರಿಯನ್ನ ಅರ್ತು ದೇವ್ರೆ, ನಿನ್ನ ಸತ್ಯಕ್ಕೋಸ್ಕರ ಹೋರಾಡುವ ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸಪ್ಪ ದೇವ್ರೆ. ಆ ಕುಟುಂಬವನ್ನೆಲ್ಲ ನಿಮ್ ಪಾದಕ್ಕೊಪ್ಸಿ ಬೇಡುವಾಗ ಸ್ವಾಮಿ, ನಿಜವಾದ ದಾರಿ ಯಾವುದು ಎಂಬುದು ಸ್ವಾಮಿ ಅವರ ಮನದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರು ಬಂದು ನಿಮಗೆ ಸಾಕ್ಷಿ ಹೇಳುವ ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸ ಸ್ವಾಮಿ. ಆ ಮಗಳ ಮೈಯಲ್ಲಿ ಇರುವ ಬಲಹೀನತೆಯನ್ನು ತೆಗೆದಾಕು, ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ನಡೆಸು, ಆಶೀರ್ವದಿಸು, ಬಲಪಡಿಸಪ್ಪ ದೇವರೇ.
ಮೋಹನನ ಮಗನ ನಿಮ್ಮ ಪಾದಕೊಪ್ಸಿ ಬೇಡುವಾಗ ಆ ಮಗನನ್ನ ಆಶೀರ್ವದಿಸು, ಬಲಪಡಿಸು. ಆ ಮಗನಿಗಿರುವ ಬಲಹೀನತೆಯನ್ನು ತೆಗೆದುಹಾಕು ದೇವರೇ. ಆ ಮಗನನ್ನ ಈಗಲೇ ಮುಟ್ಟು ಸ್ವಾಮಿ, ಸ್ವಸ್ಥಪಡಿಸು. ನಿನ್ನ ಒಂದು ಭಯ ಭಕ್ತಿಯಲ್ಲಿ ನಡೆಯುವ ಮಗನಾಗಿ ಬಲಪಡಿಸು, ಸ್ಥಿರಪಡಿಸಪ್ಪ. ಇನ್ನೊಬ್ಬ ಒಂದು ಅವರ ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲ ದೇವ್ರೆ. ಅವರನ್ನ ನಿಮ್ ಪಾದಕೊಪ್ಸಿ ಬೇಡುವಾಗ ಸ್ವಾಮಿ, ಮುನ್ನೂರಪ್ಪ. ಆ ಮಗನನ್ನ ಮುಟ್ಟಿ ಸ್ವಸ್ಥಪಡಿಸು ದೇವ್ರೆ. ಆ ಮಗನಲ್ಲಿರುವ ಬಲಹೀನತೆಯನ್ನು ತೆಗೆದಾಕ ಸ್ವಾಮಿ. ನರನರವನ್ನ ನೋಡುವಂತ ದೇವರು ಸ್ವಾಮಿ, ನೀವೇ ಮಧ್ಯಸ್ಥನಾಗಿದ್ದುಕೊಂಡಪ್ಪ, ಬಲಪಡಿಸು, ಸ್ಥಿರಪಡಿಸಪ್ಪ. ಇನ್ನ ಎಷ್ಟೋ ಜನರು ಸ್ವಾಮಿ ಕಾಯಿಲೆಗಳಲ್ಲಿರುವಾಗ ಎಲ್ಲರನ್ನ ನೀನು ಮುಟ್ಟಿ ಸ್ವಸ್ಥಪಡಿಸಪ್ಪ. ಎಲ್ಲರನ್ನ ನೀನು ಸೃಷ್ಟಿ ಮಾಡಿದಂತ ದೇವರಪ್ಪ. ಎಲ್ಲರೂ ನಿನ್ನ ಮಕ್ಕಳೇ ಸ್ವಾಮಿ. ದೇವ್ರೆ, ಎಲ್ಲರೂ ನಿಮ್ಮ ಒಂದು ಮಹಿಮೆಯನ್ನ ಕಾಣದೇ ಇರುವಂತವರೆಲ್ಲರೂ ಸ್ವಾಮಿ ನಿಮ್ಮ ಮಹಿಮೆಯನ್ನ ಕಾಣುವಂತೆ ಬಲಪಡಿಸು, ಸ್ಥಿರಪಡಿಸು. ಈ ಕೂಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಸ್ವಾಮಿ, ಪ್ರತಿ ಒಬ್ಬರನ್ನ ಹೆಸರಾಗಿ ನಿಮ್ಮ ಪಾದಕೊಪ್ಸಿ ಬೇಡುವಾಗ ಸ್ವಾಮಿ, ಅವರ ಬೇಡಿಕೆಗಳು ಏನಿದೆ ಏನಿಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ ಸ್ವಾಮಿ. ಎಲ್ಲರ ಹೃದಯವನ್ನ ಬಲ್ಲವನಾಗಿರುವ ದೇವರು ನೀವೇ ಸ್ವಾಮಿ. ನೀವೇ ಮಧ್ಯಸ್ಥನಾಗಿದ್ದುಕೊಂಡು ಸ್ವಾಮಿ ನಡೆಸ್ತಾ ಬರ್ಬೇಕಾಗಿ ದೇವ್ರೆ, ಈ ಪ್ರಾರ್ಥನೆಯನ್ನ ದೀನಳಾಗಿ ಸ್ವಾಮಿ ನಿಮ್ಮ ಪಾದದ ಬಳಿ ಒಪ್ಸಿದ್ದೇನಪ್ಪ. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಹೆಸರನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪರಲೋಕದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಮಾಡೋರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೆಟ್ಟಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೇಲೆ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿಂದ ನಿನ್ನ ಮಕ್ಕಳನ್ನ ಹಾಗೂ ಸ್ವಾಮಿ ಇಂದು ಅಂಧಕಾರದಲ್ಲಿ ಇದ್ದು ಈ ಇವತ್ತಿನ ದಿನ ಕ್ರಿಸ್ಮಸ್ ಎಂಬುದಾಗಿ ಯಾವ ಸತ್ಯವೇದದ ಆಧಾರವಿಲ್ಲದೆ ಆಚರಿಸತಕ್ಕಂತ ಪ್ರಿಯ ಮಕ್ಕಳ ಮೇಲೆಯೂ ಕೂಡ ಸ್ವಾಮಿ ನಿನ್ನ ಆಶೀರ್ವಾದ ಇರಲಿ. ಹಾಗೂ ಇಂದು ಅನೇಕ ಬೇಡಿಕೆಗಳನ್ನು ಪವಿತ್ರಾತ್ಮನ ಸದಾಕಾಲ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯ ಬೋಧಕರಾದಂತ ಸಾಲಮನ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗಾಗಿ ಸಹೋದರಿ ಲಕ್ಷ್ಮಿ ಅವ್ರಿಗೆ, ಅವರ ಹಾಡಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಂತ ದೇವರ ಮಂದೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ದಿನ ಆಶೀರ್ವಾದದಾಯಕವಾಗಿತ್ತು. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಿ ಈ ಸಾಯಂಕಾಲ ಮತ್ತೆ ತನ್ನ ಕೃಪಾ ಸನ್ನಿಧಾನಕ್ಕೆ ತಂದು ಆತನ ಮಾತುಗಳನ್ನು, ಆತನ ಲೋಕದ ಜ್ಞಾನದ ಬಲವನ್ನು ನಾವು ಗ್ರಹಿಸಿಕೊಳ್ಳುವಂತೆ, ಅದರ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ಬದುಕುವಂತೆ ನಮಗೆ ಶಕ್ತಿಯನ್ನ ನೀಡಿದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಆ ಜ್ಞಾನದಲ್ಲಿ ತುಂಬಿಸಿ ದಿನನಿತ್ಯವೂ ನಮ್ಮನ್ನು ನಡೆಸಲಿ ಎಂಬುದಾಗಿ ಹಾರೈಸುತ್ತಾ, ಈ ರಾತ್ರಿ ನಮ್ಮನ್ನು, ನಮ್ಮ ಕುಟುಂಬ, ಮಕ್ಕಳನ್ನು, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಆರೋಗ್ಯದಿಂದ ತುಂಬಿಸಿ ಸುಖ ನಿದ್ರೆಯನ್ನು ದಯಪಾಲಿಸಿ ಬೆಳಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಾಗಿ ತೋರಲಿ ಎಂದು ವಿಜ್ಞಾಪಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನ ತಿಳಿಸುವಂತನಾಗಿದ್ದೇನೆ. ಎಲ್ಲರಿಗೂ ಶುಭರಾತ್ರಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಅಷ್ಟೇ. ವರಲಕ್ಷ್ಮಿ ಅವ್ರದ್ದು ನಂಬರ್ ಕೊಡ್ತೀರಾ? ತಗೊಳ್ಳಿ. ಹೇಳಿ. ಒಂದ್ ಸೆಕೆಂಡ್.
ಓಕೆ 97 97 ಕೇಳ್ತಾ ಇದೆಯಾ? ಹಾ 41 41 97 4